ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವೀಡಿಯೋ ಬಂದು ನಮ್ಮದು ಬದ್ರಿನಾಥಿಗೆ ಕಂಫರ್ಟಬಲಾಗಿ ಬಡ್ಜೆಟಲ್ಲಿ ಹೆಂಗೆ ಕಂಪ್ಲೀಟ್ ಮಾಡಬೇಕು ಅಂತ. ಫಸ್ಟು ನಾವು ಡೆಲ್ಲಿಯಿಂದ ಹರಿದ್ವಾರ್ಗೆ ಟ್ರೈನಲ್ಲಿ ಬಂದ್ವಿ. ಡೆಲ್ಲಿಯಿಂದ ಹರಿದ್ವಾರ್ಗೆ ಅರೌಂಡ್ 220 ಕಿಲೋಮೀಟರ್ಸು ಡಿಸ್ಟೆನ್ಸ್ ಆಗುತ್ತೆ. ಅವತ್ತು ಹರಿದ್ವಾರಲ್ಲೇ ಸ್ಟೇ ತೊಗೊಂಡು ನಮಗೆ ಸ್ಟೇ 500 ರುಪೀಸ್ ಆಯಿತು. ಸ್ಟೇಯಿಂದ ಫ್ರೆಶ್ ಆಗಿ ನಾವು ಹರಿದ್ವಾರಲ್ಲೇ ನಾವು ಡೈರೆಕ್ಟ್ ಬದ್ರಿನಾಥಿಗೆ ಬಸ್ ಬುಕ್ ಮಾಡೋಣ ಅಂತ ಹೋದ್ವಿ. ಬಸ್ ಸಿಗಲಿಲ್ಲ. ಹಂಗಾಗಿ ನಾವು ಫಸ್ಟು ಜೋಶಿಮಟ್ಟಿಗೆ ಶೇರಿಂಗ್ ಕ್ಯಾಬ್ ಬುಕ್ ಮಾಡಿ ಜೋಶಿಮಟ್ಟಿಂದ ತಿರ್ಗಾ ಶೇರಿಂಗ್ ಕ್ಯಾಬಲ್ಲಿ ನಾವು ಬದ್ರಿನಾಥ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಶೇರಿಂಗ್ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಗಂಗಾ ಆರತಿ ನೋಡಿಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಬಂದು ರೂಮಲ್ಲಿ ಸ್ಟೇ ಮಾಡಿದ್ವಿ. ಸ್ಟೇ ಮಾಡಿ ಬೆಳಿಗ್ಗೆ ಬೇಗ ಎದ್ದು ನಾವು ನಮಗೆ ಡೈರೆಕ್ಟ್ ಜೋಶಿಮಟ್ಟಿಗೆ ಶೇರಿಂಗ್ ಕ್ಯಾಬ್ ಬುಕ್ ಮಾಡಿದ್ವಲ್ಲ, ಆ ಶೇರಿಂಗ್ ಕ್ಯಾಬಲ್ಲಿ ನಾವು ಜೋಶಿಮಟ್ಟಿಗೆ ಹೋದ್ವಿ. ಜೋಶಿಮಟ್ಟಿಗೆ ಹೋಗೋಷ್ಟ್ರಾಗ ನಮಗೆ ಅರೌಂಡ್ 1 ಗಂಟೆ ಆಗೋಗಿತ್ತು. ನಮಗೆ ಜೋಶಿಮಟ್ಟು ಹರಿದ್ವಾರಿಂದ ಅರೌಂಡು ನಮಗೆ 280 ಕಿಲೋಮೀಟರ್ಸ್ ಇದೆ. ತಿರ್ಗಾ ಜೋಶಿಮಟ್ಟಿಂದ ನಾವು ಬದ್ರಿನಾಥ್ಗೆ ನಾವು ಇನ್ನೊಂದು ಶೇರಿಂಗ್ ಕ್ಯಾಬ್ ತೊಗೊಂಡ್ವಿ. ಅದು ಅರೌಂಡು 45 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ನಾವು ಬದ್ರಿನಾಥ್ ಹೋಗೋಷ್ಟ್ರಾಗೆ ಅರೌಂಡ್ ನಮಗೆ ಸಂಜೆ ಆಗೋಗಿತ್ತು. ಸಂಜೆ 5-5:30 ಆಗೋಗಿತ್ತು. ಬರೋಷ್ಟ್ರಾಗ ಆಲ್ರೆಡಿ 6 ಗಂಟೆ ಆಗಿತ್ತು. ಅದಕ್ಕೆ ನಾವು ಡೈರೆಕ್ಟ್ ರೂಮ್ ಮಾಡಿ ಫ್ರೆಶ್ ಆಗಿ ಬದ್ರಿನಾಥ್ ದೇವಸ್ಥಾನಕ್ಕೆ ಇವತ್ತು ರಾತ್ರಿನೇ ಕಂಪ್ಲೀಟ್ ಮಾಡೋಣ ದೇವಸ್ಥಾನ ಅಂತೇಳಿ ರಾತ್ರಿನೇ ದೇವಸ್ಥಾನಕ್ಕೆ ಹೋದ್ವಿ. ರಾತ್ರಿನೇ ದೇವಸ್ಥಾನ ಕಂಪ್ಲೀಟ್ ಮಾಡಿಕೊಂಡ್ರೆ ಬೆಳಿಗ್ಗೆ ನಮಗೆ ಮಾನ ವಿಲೇಜ್ ಓಡಾಡೋದಕ್ಕೆ ಒಂದು ಫುಲ್ ಡೇ ಸಿಗುತ್ತೆ. ಇನ್ನೂ ಮತ್ತೆ ಟೈಮ್ ಇತ್ತು ಅಂದರೆ ಇನ್ನೊಂದು ಸತಿ ಬಂದು ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ರಾತ್ರಿನೇ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ರೂಮಿಗೆ ಬಂದು ಫ್ರೆಶ್ ಆಗಿ ಆರಾಮಾಗಿ ಮನಿಕೊಂಡ್ವಿ. ನಾವು ಬೆಳಿಗ್ಗೆ ಎದ್ದು ಕ್ಲೀನಾಗೆಲ್ಲ ಫ್ರೆಶಪ್ ಎಲ್ಲ ಆಗಿ ಆರಾಮಾಗಿ ಮಾನ ವಿಲೇಜ್ ಕಡೆಗೆ ನಾವು ಅರೌಂಡ್ ಒಂದು 9:30 ಹಂಗೆ ಹೊರಡ್ವಿ. ಮಾನ ವಿಲೇಜು ಬದ್ರಿನಾಥಿಂದ ಒಂದು 4 ಕಿಲೋಮೀಟರ್ಸ್ ಇದೆ. ನಮಗೆ ಶೇರಿಂಗ್ ಕ್ಯಾಬ್ ಸಿಗುತ್ತೆ. ಪರ್ ಹೆಡ್ಡು ನಿಮಗೆ 50 to 80 ರುಪೀಸ್ ತೊಗೊತಾರೆ ಪರ್ ಹೆಡ್ಡು, ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಸು. ಮಾನ ವಿಲೇಜ್ ಬಂದು ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ, ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಇಲ್ಲೇ ಬರೆದಿದೆ ನೋಡಿ ನಿಮಗೆ ಟೀ ಶಾಪಲ್ಲಿ, ಫಸ್ಟ್ ಟೀ ಶಾಪ್ ಆಫ್ ಇಂಡಿಯಾ ಅಂತ ಹೇಳಿ. ಮಾನ ವಿಲೇಜಲ್ಲಿ ನೋಡೋದಕ್ಕೆ ತುಂಬ ಇದೆ. ನಮಗೆ ಇಲ್ಲಿ ಮಹಾಭಾರತದ ತುಂಬ ಕಥೆಗಳು ಇಲ್ಲಿಂದನೇ ಸ್ಟಾರ್ಟ್ ಆಗ್ತವೆ, ಇಲ್ಲೇನೂ ಎಂಡ್ ಆಗ್ತವೆ. ಇಲ್ಲೇ ನಿಮಗೆ ವೇದವ್ಯಾಸರದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ. ಇದೇ ಗುಹೆಯಲ್ಲಿ ನಿಮಗೆ ವೇದವ್ಯಾಸರು ಗಣಪತಿಗೆ ಮಹಾಭಾರತದ ಸ್ಟೋರಿ ಹೇಳಿದ್ರಂತೆ. ಮಹಾಭಾರತನ ಗಣಪತಿ ಇದೇ ಗುಹೆಯಲ್ಲಿ ಬರೆದಿದ್ರು ಅಂತಲೂ ಹೇಳ್ತಾರೆ. ಈ ವಿಲೇಜು ನಮಗೆ ಇಂಡಿಯಾಗೆ ಫಸ್ಟ್ ವಿಲೇಜು ಮತ್ತು ಇದೇ ಲಾಸ್ಟ್ ವಿಲೇಜು. ಇದಾಗ್ತಿದ್ದಂಗೆ ನಮಗೆ ಚೀನಾ ಬಾರ್ಡ್ರು ಸಿಗುತ್ತೆ. ಮಾನ ವಿಲೇಜ್ ಆದಮೇಲೆ ನಮಗೆ ಯಾವುದು ಸಿವಿಲಿಯನ್ಸಿಗೆ ಅಲೋ ಇಲ್ಲ. ನೆಕ್ಸ್ಟ್ ಬರೀ ಆರ್ಮಿ ಪೆಟ್ರೋಲಿಯನ್ಸು ಆರ್ಮಿನವ್ರಿಗೆ ಓಡಾಡೋಕ್ಕೆ ಮಾತ್ರ ಜಾಗ ಇದೆ. ಬೇರೆ ಯಾರಿಗೂ ಸಿವಿಲಿಯನ್ಸ್ಗೆ ಮಾನ ಆದಮೇಲೆ ಇನ್ನೊಂದು ಚೂರು ಮುಂದೆ ಹೋಗ್ಬೋದು ಅಲಕನಂದವರೆಗೂ. ಅಲ್ಲಿಂದ ಮುಂದಕ್ಕೆ ಯಾರಿಗೂ ಅಲೋ ಇಲ್ಲ. ನಮಗಿದೆ ಒಂದೇ ಜಾಗದಲ್ಲಿ ಸರಸ್ವತಿ ನದಿ ನಮಗೆ ಕಾಣೋದು. ಈ ಮಾನ ವಿಲೇಜಲ್ಲಿ ಸರಸ್ವತಿ ನದಿ ಆಚೆ ಕಡೆಗೆ ಬಂದರೆ ನೆಕ್ಸ್ಟು ಭೂಮಿ ಒಳಗಡೆ ಹೊರಟೋಗುತ್ತಂತೆ. ಇನ್ನೆಲ್ಲೂ ಸಿಗೋಲ್ಲ ನಮಗೆ ಸರಸ್ವತಿ ನದಿ ಕಾಣೋದಕ್ಕೆ. ನಮ್ಮಲ್ಲಿ ಪುರಾಣದಲ್ಲಿ ಹೇಳ್ತಾರೆ, ಈ ಸರಸ್ವತಿ ನದಿ ದಾಟ್ಕೊಂಡು ಹೋದ್ರೇ ಸ್ವರ್ಗಕ್ಕೆ ದಾರಿ ಇರೋದು ಅಂತ ಹೇಳಿ. ಮತ್ತು ಹಾಗೆ ಹೇಳ್ತಾರೆ, ಪಾಂಡವರು ಕೂಡ ಈ ಸರಸ್ವತಿ ನದಿ ದಾಟ್ಕೊಂಡೇ ಸ್ವರ್ಗಕ್ಕೆ ಹೋದ್ರು ಅಂತಲೂ ಹೇಳ್ತಾರೆ. ಹಿಂಗೆ ಮುಂದಕ್ಕೆ ಸರಸ್ವತಿ ನದಿ ದಾಟ್ಕೊಂಡು ಅರೌಂಡ್ ನಾವು ಒಂದು 3 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಮಾಡಿದ್ರೆ ನಮಗೆ ಅಲಕನಂದ ವಾಟರ್ ಫಾಲ್ಸ್ ಸಿಗುತ್ತೆ. ಇದೇ ಲಾಸ್ಟ್ ಪಾಯಿಂಟು. ಇಲ್ಲಿಂದ ಮುಂದಕ್ಕೆ ನಾವು ಯಾರೂ ಹೋಗೋಂಗಿಲ್ಲ. ಇಲ್ಲಿಂದ ಮುಂದಕ್ಕೆ ಪೂರ್ತಿ ಆರ್ಮಿ ಕಂಟ್ರೋಲಲ್ಲಿ ಇರುತ್ತೆ. ಮಾನ ವಿಲೇಜೆಲ್ಲ ಓಡಾಡಿಕೊಂಡು ನಾವು ವಾಪಸ್ಸು ಶೇರಿಂಗ್ ಕ್ಯಾಬಲ್ಲಿ ಬದ್ರಿನಾಥಿಗೆ ಬಂದ್ವಿ. ಬರೋಷ್ಟ್ರಾಗ ಆಲ್ರೆಡಿ 6 ಗಂಟೆ ಆಗಿತ್ತು. ನಾವು ವಾಪಸ್ 6 ಗಂಟೆಗೆ ಬಂದು ಡೈರೆಕ್ಟ್ ಹೋಗಿ ಬಸ್ನ ಬುಕ್ ಮಾಡಿದ್ವಿ ನಾವು. ಡೈರೆಕ್ಟ್ ನಮಗೆ ಹರಿದ್ವಾರ್ಗೆ ಬಸ್ ಸಿಕ್ತು ಬದ್ರಿನಾಥಿಂದ. ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬಂದು ರೆಸ್ಟ್ ಮಾಡಿ ತಿರ್ಗಿ ವಾಪಸ್ ಬೆಳಗ್ಗೆ ಎದ್ದು ಹರಿದ್ವಾರ ಕಡೆಗೆ ಬಸ್ಸಲ್ಲಿ ಹೋದ್ವಿ. ನಾವು ಹರಿದ್ವಾರ ಬರೋಷ್ಟ್ರಾಗ ಆಲ್ರೆಡಿ ಸಂಜೆ ಆಗಿತ್ತು. ಹಾಗಾಗಿ ಹರಿದ್ವಾರ ಬಂದು ಹರಿದ್ವಾರಲ್ಲಿ ಮತ್ತೆ ಒಂದು ದಿನ ನೈಟ್ ಸ್ಟೇ ಮಾಡಿ ಹರಿದ್ವಾರ ಎಲ್ಲ ತಿರ್ಗಿ ಓಡಾಡಿಕೊಂಡು ಬೆಳಗಿನ ಜಾವ ಎದ್ದು ನಾವು ಹರಿದ್ವಾರಿಂದ ಡೆಲ್ಲಿಗೆ ಟ್ರೈನಲ್ಲಿ ಹೋದ್ವಿ. ಬದ್ರಿನಾಥ್ಗೆ ಎಷ್ಟಾಗುತ್ತೆ ಬಡ್ಜೆಟು ಅಂತ, ಡೆಲ್ಲಿ ಟು ಡೆಲ್ಲಿಯಿಂದ ಹರಿದ್ವಾರ್ಗೆ ಟ್ರೈನು 200 ರುಪೀಸು. ಹರಿದ್ವಾರಿಂದ ಜೋಶಿಮಟ್ಟಿಂದ ಬದ್ರಿನಾಥ್ಗೆ 800 ರುಪೀಸು ಶೇರಿಂಗ್ ಕ್ಯಾಬಲ್ಲಿ. ತಿರ್ಗಾ ಮಾನ ವಿಲೇಜಲ್ಲಿ 2 ವೇ ಶೇರಿಂಗ್ ಕ್ಯಾಬು 100 ರುಪೀಸು. ಬದ್ರಿನಾಥಿಂದ ಹರಿದ್ವಾರ ಡೈರೆಕ್ಟ್ ಬಸ್ಸು ನಮಗೆ 1000 ರುಪೀಸು. ತಿರ್ಗಾ ಬದ್ರಿನಾಥಲ್ಲಿ 2 ದಿನ ಅಷ್ಟೇ, ಹರಿದ್ವಾರಲ್ಲಿ 2 ದಿನ ಅಷ್ಟೇ. ಟೋಟಲಿ 2000 ರುಪೀಸು ಸ್ಟೇ ಚಾರ್ಜ್ ಆಗಿದೆ. ಫುಡ್ ಬಂದು ನಮಗೆ 4 ಡೇಸ್ಗೆ ಅರೌಂಡ್ 3000 ರುಪೀಸ್ ಖರ್ಚಾಗಿದೆ. ಟೋಟಲ್ ಬಜೆಟ್ ಬಂದು 7500ಅಲ್ಲಿ ನಮಗೆ ಬದ್ರಿನಾಥ್ ಟ್ರಿಪ್ಪು ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಪ್ಲೀಸ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ದು ಏನೇ ಕಾಮೆಂಟ್ಸ್ ಇದ್ದರೂ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ.